ಹೀಟ್ ವೇವ್ ಅಂದರೆ ಬಿಸಿ ಗಾಳಿ, ಅದು ಆ್ಯಕ್ಚುಲಿ ನಾವು ಉತ್ತರ ಕರ್ನಾಟಕದಲ್ಲಿ, ಉತ್ತರ ಭಾರತದಲ್ಲಿ ಅಥವಾ ದೆಹಲಿಯಲ್ಲಿ ಇರುವುದನ್ನು ಕಾಣ್ತಾ ಇದ್ವಿ. ಜನರು ಸಾಯುವ ಹಂತಕ್ಕೆ ಅಥವಾ ಮಾರಣಾಂತಿಕವಾಗಿ ಪರಿಣಮಿಸುವುದನ್ನು ಕೂಡ ನಾವು ಆಗಾಗ ಕೇಳ್ತಾ ಇರ್ತೇವೆ. ಅದು ಪ್ರಥಮ ಬಾರಿಗೆ ಅಥವಾ ನಾವು ಅಪರೂಪಕ್ಕೆ ಅನ್ನುವಂತೆ ಕರಾವಳಿಯಲ್ಲಿ, ಅದು ಕರ್ನಾಟಕದ ಕರಾವಳಿಯಲ್ಲಿ ಅದರ ಬಗ್ಗೆ ಎಚ್ಚರಿಕೆ ನೀಡುವ ಹಂತಕ್ಕೆ ಬಂದಿದ್ದೇವೆ. ಸೊ ಜಿಲ್ಲಾ ವೈದ್ಯಾಧಿಕಾರಿಯಾದಂತಹ ಡಾಕ್ಟರ್ ತಿಮ್ಮಯ್ಯ ನಮ್ಮ ಜೊತೆಯಲ್ಲಿದ್ದಾರೆ. ಸೊ ಯಾಕೆ ಇದು ಕರಾವಳಿಯಲ್ಲಿ ಇಂಥ ಸನ್ನಿವೇಶ ಉಂಟಾಗ್ತದೆ ಮತ್ತು ಇದರಿಂದ ಜನರು ಹೇಗೆ ಎಚ್ಚರಿಕೆಯನ್ನು ವಹಿಸ್ಕೊಳ್ಬೇಕು, ಈ ಹಿನ್ನೆಲೆಯಲ್ಲಿ ಒಂದೊಂದಿಷ್ಟು ಮಾತುಕತೆಯನ್ನು ಆಡ್ತಾ ಇದ್ದೇವೆ. ಸರ್, ನಿಮಗೆ ಏನು ಇದು ಬಿಸಿಗಾಳಿ ಯಾಕೆ ಕರಾವಳಿಯಲ್ಲಿ ನಾವು ಇವತ್ತು ಚರ್ಚೆ ಮಾಡುವ ಹಂತಕ್ಕೆ ಬಂದಿದೆ ಮತ್ತು ಹವಾಮಾನ ಇಲಾಖೆ ಅಂತ ಎಚ್ಚರಿಕೆ ನೀಡಿದೆ ನಮಗೆ ಯಾಕೆ ಅಂತ? ಎಲ್ರಿಗೂ ನಮಸ್ಕಾರ. ಇದು ಮಾನವ ನಿರ್ಮಿತ, ಮಾಡಿದ್ದುಣ್ಣೋ ಮಾರಾಯ ಅಂತ ಹೇಳ್ಬಿಟ್ಟು ನಮ್ಮಲ್ಲಿ ಕನ್ನಡದಲ್ಲಿ ಒಂದು ಒಳ್ಳೆಯ ಗಾದೆ ಇದೆ. ಬಹುಶಃ ಇದು ಅತ್ಯಂತ ಸೂಕ್ತವಾಗಿ ಈ ಪ್ರಸ್ತುತ ಸ್ಥಿತಿಗೆ ಕಾರಣ ನಾವು ತಿಳ್ಕೊಳ್ಬೇಕಾಗತ್ತೆ. ಎಲ್ಲರಿಗೂ ಗೊತ್ತಿರುವ ಹಾಗೆ ನಮಗೆ ಮಾನವ ಸಂಕುಲ ಜಾಸ್ತಿ ಆದಂತೆ ಗಿಡ ಮರಗಳನ್ನು ನಾವು ವ್ಯಾಪಕವಾಗಿ ಕಡಿತಾ ಇದ್ದೇವೆ. ಕಾಂಕ್ರೀಟ್ ಕಾಡಾಗ್ತಾ ಇದೆ. ಗಿಡಗಳ ಕಾಡಾಗಬೇಕು, ಮರಗಳ ಕಾಡಾಗಬೇಕಾದಂಥ ಪರಿಸ್ಥಿತಿನಲ್ಲಿ ಕಾಂಕ್ರೀಟ್ ಕಾಡು ಅತಿ ಹೆಚ್ಚು ಆಗ್ತಾಯಿದೆ. ಎಲ್ಲ ಕಡೆ ಕಾಂಕ್ರೀಟೀಕರಣ ಆಗ್ತಾಯಿದೆ. ಇದರ ಜೊತೆಗೆ ನಾವು ಕೈಗಾರೀಕರಣ ಹಾಗೂ ಅತಿಯಾದ ವಾಹನ ಬಳಕೆಯಿಂದ ಇಂಗಾಲದ ಡೈಆಕ್ಸೈಡ್ ಮತ್ತು ಇಂಗಾಲದ ಮೋನಾಕ್ಸೈಡ್ ವಾತಾವರಣಕ್ಕೆ ಹೆಚ್ಚು ಬಿಡುಗಡೆ ಆಗ್ತಿರೋದ್ರಿಂದ ಈ ತಾಪಮಾನ ಏರಿಕೆಗೆ ಕಾರ್ಬನ್ ಡೈಆಕ್ಸೈಡ್ ಅತಿ ಹೆಚ್ಚು ಕೊಡುಗೆಯನ್ನು ನೀಡುವಂಥದ್ದು. ಈ ಹಿನ್ನೆಲೆಯಲ್ಲಿ ನಮಗೆ ಈ ಪರಿಸರ ವಾಯುಮಾಲಿನ್ಯ ಇದರಿಂದ ಏನಾಗ್ತಾ ಇದೆ, ನಮ್ಮ ವಾತಾವರಣದಲ್ಲಿರುವ ಓಝೋನ್ ಪದರ ಏನಿದೆ ಇದು ನಶಿಸ್ತಾ ಇದೆ. ಈ ಓಝೋನ್ ಪದರ ಏನು ಮಾಡುತ್ತೆ ಅಂದರೆ ಅತಿ ನೀರಿನ ಕಿರಣಗಳು ಅಥವಾ ಅಲ್ಟ್ರಾವೈಲೆಟ್ ರೇಸ್ ಮತ್ತು ಇನ್ಫ್ರಾರೆಡ್ ರೇಸ್ ಏನಿದೆ ನೇರವಾಗಿ ಭೂಮಿಗೆ ಬರೋದನ್ನು ಈ ಓಝೋನ್ ಪದರ ತಡೀತಿತ್ತು. ಈಗ ಅದು ಓಝೋನ್ ಪದರ ತೀರಾ ಕಡಿಮೆ ಆಗ್ತಿರೋದ್ರಿಂದ ಈ ಅಲ್ಟ್ರಾವೈಲೆಟ್ ರೇಸ್ ಮತ್ತು ಇನ್ಫ್ರಾರೆಡ್ ರೇಸ್ ನೇರವಾಗಿ ಭೂಮಿಯನ್ನು ತಲುಪುತ್ತಾ ಇರೋದ್ರಿಂದಲೂ ಕೂಡ ಈ ವಾತಾವರಣದ ಉಷ್ಣಾಂಶದ ಏರಿಕೆಗೆ ತನ್ನ ಕೊಡುಗೆಯನ್ನು ನೀಡ್ತಾ ಇದೆ. ಸೊ ಇದು ತಾಪಮಾನ ಏರಿಕೆಗೆ ಪ್ರಮುಖ ಕಾರಣ. ನಾವು ಮಾನವರು ಒಂದಷ್ಟು ಶಿಸ್ತಿನಿಂದ ಈ ಪರಿಸರ ನಾಶಕ್ಕೆ ಅಥವಾ ಪರಿಸರದ ಮಾಲಿನ್ಯತೆ ಕಾಪಾಡೋದನ್ನು ತಡೆಗಟ್ಟೋದಕ್ಕೆ ನಾವು ಇವತ್ತಿನಿಂದನೇ ನಾವು ಕಂಕಣಬದ್ಧರಾದರೆ ಖಂಡಿತ ಮುಂದಿನ ದಿನಗಳಲ್ಲಿ ಮುಂದಿನ ಪೀಳಿಗೆಗೆ ನಾವು ಅದನ್ನು ಒಂದು ಒಳ್ಳೆಯ ಕೊಡುಗೆಯನ್ನು ನೀಡ್ಬೋದು ಅಂತ ನಾನು ಭಾವಿಸ್ತೀನಿ. ಇದರಿಂದನೇ ನಮಗೆ ವಾತಾವರಣದ ಉಷ್ಣಾಂಶ ಪ್ರತಿ ವರ್ಷ ಜಾಸ್ತಿ ಆಗ್ತಾಯಿದೆ. ಹಾಗೆ ಸಮುದ್ರ ಮಟ್ಟ ಕೂಡ ಜಾಸ್ತಿ ಆಗ್ತಾಯಿದೆ. ಓಕೆ, ಹೇಗೋ ಹೀಟ್ ವೇವ್ ಅಂತ ಹೇಳ್ತಾ ಇದ್ದೇವೆ ಅಥವಾ ಬಿಸಿ ಗಾಳಿಯ ಶಾಕ್ ಆಗ್ತಾಯಿದೆ. ಕರಾವಳಿಯ ಜನರು ಸಂಕಷ್ಟಕ್ಕೆ ಅನುಭವಿಸ್ತಾ ಇದ್ದಾರೆ. ಈಗಾಗಲೇ ಹೆಜ್ಜೆ ಅಂದರೆ 11 ಗಂಟೆಯ ನಂತರ ನೆಲಕ್ಕೆ ಹೆಜ್ಜೆ ಅಂದರೆ ಬೀದಿಗೆ ಬರದೇ ಇರುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸೊ ಇದನ್ನು ತಡೆಯೋದಕ್ಕೆ ಯಾವುದೆಲ್ಲ ಮುನ್ನೆಚ್ಚರಿಕೆ ಕ್ರಮಗಳು ಅಥವಾ ನಾವು ಮನೆಯಲ್ಲಿ ಏನು ಮಾಡ್ಕೊಳ್ಬೋದು ಅಥವಾ ನಮ್ಮ ವಾತಾವರಣದಲ್ಲಿ ನಾವು ಹೇಗೆ ಜೀವಿಸಬಹುದು, ನಮ್ಮ ಬದುಕಿನ ರೂಢಿಯನ್ನು ಹೇಗೆ ಬದಲಾಯಿಸ್ಕೊಳ್ಬೋದು ಅಂತ? ಸಾಮಾನ್ಯವಾಗಿ ಈಗ ಅತಿ ಉಷ್ಣಾಂಶದಿಂದ ನಮಗೆ ದೇಹದ ಉಷ್ಣಾಂಶ ಸಾಮಾನ್ಯವಾಗಿ 97.5ರಿಂದ 99ವರೆಗೂ ನಾವು ನಾರ್ಮಲ್ ಟೆಂಪ್ರೇಚರ್, ಬಾಡಿ ಟೆಂಪ್ರೇಚರ್ ಅಂತ ನಾವು ಅಂದ್ಕೊಂಡ್ರು ಕೂಡ ವಾತಾವರಣದಲ್ಲಿ ಸುಮಾರು ನಮ್ಮ ಜಿಲ್ಲೆಯಲ್ಲಿ ಗರಿಷ್ಠ 41 ಅಥವಾ 42ಕ್ಕೆ ಹೋಗೋ ಸಾಧ್ಯತೆಯೂ ಕೂಡ ಇರೋದರಿಂದ ವಾತಾವರಣದ ಉಷ್ಣಾಂಶದಿಂದ ದೇಹದ ಮೇಲೆ ನೇರವಾದ ಗಂಭೀರ ಪರಿಣಾಮ ಉಂಟಾಗುವ ಸಾಧ್ಯತೆ ಇರುತ್ತೆ. ಈ ಹಿನ್ನೆಲೆಯಲ್ಲಿ ಬೆಳಗಿನ 11ರಿಂದ ಮಧ್ಯಾಹ್ನ 3 ಗಂಟೆವರೆಗೆ ವಿನಾಕಾರಣ ಹೊರಗಡೆ ಬಂದು ಅಡ್ಡಾಡೋದನ್ನು ನಾವು ಅವಾಯ್ಡ್ ಮಾಡಬೇಕು. ಒಂದು. ಎರಡನೇದು, ತಿಳಿ ಬಣ್ಣದ ಹತ್ತಿಯ ಬಟ್ಟೆಗಳನ್ನು ಹಾಗೂ ತುಂಬ ಲೂಸ್ ಫಿಟ್ಟಿಂಗ್ ಇರುವಂಥ ಬಟ್ಟೆಗಳನ್ನು ಹಾಕಬೇಕು. ಗಾಢ ಬಣ್ಣದ ಅಥವಾ ಕಪ್ಪು ಬಣ್ಣದ ಬಟ್ಟೆಗಳನ್ನು ನಾವು ಆದಷ್ಟು ಅವಾಯ್ಡ್ ಮಾಡಬೇಕು. ಏಕೆಂದರೆ ಗಾಢ ಬಣ್ಣ, ಕಪ್ಪು ಬಣ್ಣ ಶಾಖವನ್ನು ಅತ್ಯಂತ ಹೆಚ್ಚು ಹೀರೋದ್ರಿಂದ ದೇಹದ ಉಷ್ಣಾಂಶ ಕೂಡ ನೇರವಾಗಿ ಏರಿಕೆಯಾಗುವ ಸಾಧ್ಯತೆ ಇರುತ್ತೆ. ಯಾವುದೇ ಬಾಯಾರಿಕೆ ಇಲ್ಲದಿದ್ದರೂ ಕೂಡ ನೇರವಾಗಿ ಬಾಯಾರಿಕೆ ಇಲ್ಲದಿದ್ದರೂ ಕೂಡ ನಾವು ಅತಿ ಹೆಚ್ಚು ನೀರಿನ ಅಂಶವನ್ನು ದ್ರವರೂಪದ ಆಹಾರವನ್ನು ಸೇವಿಸಬೇಕು. ನೀರು, ಶುದ್ಧವಾದ ಕುಡಿಯುವ ನೀರು, ಮನೆಯಲ್ಲಿಯೇ ತಯಾರಿಸಿದ ಪಾನಕಗಳು, ನಿಂಬೆಹಣ್ಣಿನ ಪಾನಕ ಇರ್ಬೋದು, ಎಳನೀರು ಇರ್ಬೋದು, ಮಜ್ಜಿಗೆ ಇರ್ಬೋದು ಅಥವಾ ಹಣ್ಣಿನ ರಸಗಳನ್ನು ನೇರವಾಗಿ ಬಳಸ್ಬೋದು. ಜೊತೆಗೆ ಅಂಗಡಿಯಲ್ಲಿ ಸಿಗುವಂಥ ಪ್ಯಾಕೇಜ್ಡ್ ಏನು ಕೂಲ್ ಡ್ರಿಂಕ್ಸ್ ಅಂತ ಏನು ಹೇಳ್ತಾರೆ ಅದನ್ನು ನಾವು ಅವಾಯ್ಡ್ ಮಾಡಬೇಕು. ಯಾಕೆಂದರೆ ಕಾರ್ಬೊನೇಟೆಡ್ ಡ್ರಿಂಕ್ಸ್ ಇರುತ್ತೆ, ಪ್ರೆಷರ್ ಇರುತ್ತೆ. ಇದರಿಂದ ಆರೋಗ್ಯಕ್ಕೆ ಅನುಕೂಲ ಆಗಲ್ಲ, ಮಾರಕ ಆಗುತ್ತೆ. ಜೊತೆಗೆ ಕಾಫಿ, ಟೀ ಅಥವಾ ಮದ್ಯವನ್ನು ಸೇವಿಸೋದ್ರಿಂದ ಕೂಡ ಡಿಹೈಡ್ರೇಷನ್ ಜಾಸ್ತಿ ಆಗುತ್ತೆ. ಸೊ ಈ ಎಲ್ಲ ವಿಧಾನಗಳನ್ನು ಅನುಸರಿಸಬೇಕು. ಛತ್ರಿಗಳನ್ನು ತೆಗೆದುಕೊಂಡು ಹೋಗಬೇಕು, ಪಾದರಕ್ಷೆಗಳನ್ನು ಹಾಕ್ಕೊಂಡು ಹೋಗಬೇಕು. ಸಾಧ್ಯ ಆದರೆ ಅಗಲವಾದ ಟೋಪಿಯನ್ನು ಧರಿಸೋದ್ರಿಂದ ನೇರವಾಗಿ ದೇಹಕ್ಕೆ ಶಾಖವನ್ನು ತಡೆಗಟ್ಟೋದಕ್ಕೆ ಸಾಧ್ಯ ಆಗುತ್ತೆ. ನೆರಳಿನಲ್ಲಿ ಇರಬೇಕು. ಒಂದು ವೇಳೆ ಯಾರಾದರೂ ಶಾಖಾಘಾತಕ್ಕೆ ಒಳಗಾಗಿ ಅಸ್ವಸ್ಥರಾದರೆ ಕೂಡಲೇ ಅವರನ್ನು ಮಲಗಿಸಿ ಬಟ್ಟೆಯನ್ನು ಸಡಿಲ ಮಾಡಿ, ಸಾಧ್ಯ ಆದರೆ ಅಂಗಿಯನ್ನು ಬಿಚ್ಚಿ ಗಾಳಿಯನ್ನು ಹಾಕಿ ಅವರಿಗೆ ಸ್ವಲ್ಪ ನೀರನ್ನು ಚಿಮುಕಿಸಿ ಅವರಿಗೆ ಎಚ್ಚರವಾಗಿದ್ದು ಮಾತಾಡೋ ಪರಿಸ್ಥಿತಿ ಇದ್ದರೆ ನೀರನ್ನು ಕುಡಿಸಿ ಕೂಡಲೇ ಆಸ್ಪತ್ರೆಗೆ ಕೊಂಡು ಹೋಗಬೇಕು. ಒಂದು ವೇಳೆ ಅರೆಪ್ರಜ್ಞೆಯಲ್ಲಿದ್ದು ಅವರಿಗೆ
ಪ್ರಜ್ಞಾಶೂನ್ಯರಾಗಿದ್ದರೆ ಯಾವುದೇ ಕಾರಣಕ್ಕೂ ಕುಡಿಯೋದಕ್ಕೆ ಏನು ಕೊಡಬಾರ್ದು. ಇದರಿಂದ ಅನುಕೂಲಕ್ಕಿಂತ ಅನಾನುಕೂಲ ಆಗುತ್ತೆ. ಯಾಕೆಂದರೆ ನೀರು ಅಥವಾ ನಾವೇನು ಕುಡಿಸ್ತೀವಿ ನೇರವಾಗಿ ಶ್ವಾಸಕೋಶಕ್ಕೆ ಹೋಗೋದ್ರಿಂದ ಉಸಿರಾಟ ಕೂಡ ನಿಂತು ಹೋಗೋ ಸಾಧ್ಯತೆ ಇರುತ್ತೆ. ಸೊ ಹೀಟ್ ವೇವ್ ಬಂದಿದೆ ಈಗಾಗಲೇ ವಾಪಿಸಿದೆ. ಹವಾಮಾನ ಇಲಾಖೆ 2 ದಿನ ಅಂತ ಹೇಳಿತ್ತು. ನೀವು ಹೇಳೋದು ಈಗ ನೀವು ಈಗಾಗಲೇ ನಮಗೆ ಮಾಹಿತಿ ಕೊಟ್ಟಿದ್ದೀರಿ 5 ದಿನ ಆಗ್ಬೋದು ಅಂತ. ಇದು ಎಷ್ಟು ದಿನ ಅನ್ನೋದು ಒಂದು ಪ್ರಶ್ನೆ. ಇನ್ನೊಂದು ಇದು ಹೇಗೆ ಗೊತ್ತಾಗ್ತದೆ ನಮಗೆ? ಅಂದರೆ ನಮ್ಮ ದೇಹ ಲಕ್ಷಣದಲ್ಲಿ ಅಥವಾ ಇನ್ನೊಬ್ಬರಿಗೆ ಬಂದಿದೆ ಅವರನ್ನು ನೋಡಿದಾಗ, ಅಂದರೆ ನಾವು ಅವರನ್ನು ನೋಡಿದಾಗ ಗೊತ್ತಾಗ್ತದೋ ಅಥವಾ ನಮ್ಮ ದೇಹ ನಾವು ಪರೀಕ್ಷೆ ಮಾಡಿಕೊಂಡಾಗ ಗೊತ್ತಾಗ್ತದೋ ಹೇಗೆ ಅಂತ? ಸೊ ಇದು ಎಷ್ಟು ದಿವಸ ಬರುತ್ತೆ ಅನ್ನೋದು ಈಗ ಹವಾಮಾನ ಇಲಾಖೆ ನಮಗೆ ಮಾಹಿತಿಯನ್ನು ಕೊಡುತ್ತೆ. ಅದಕ್ಕೆ ಅನುಸಾರವಾಗಿ ನಾವು ಮಾಹಿತಿಯನ್ನು ಸಾರ್ವಜನಿಕ ನೀಡಬೇಕಾಗತ್ತೆ. ತಾವು ಈಗ ಕೇಳಿದ ಎರಡನೇ ಪ್ರಶ್ನೆ ಹೇಗೆ ಗೊತ್ತಾಗುತ್ತೆ ಅಂತ. ಈಗ ನಾನೇನು ಜಾಸ್ತಿ ಬಿಸಿಲಲ್ಲಿ ಓಡಾಡ್ತಿದ್ದರೆ ನನಗೆ ತೀವ್ರ ಆಯಾಸ ಆದರೆ ತುಂಬ ತಲೆನೋವು ಬರ್ಬೋದು, ಕನ್ಫ್ಯೂಷನ್ ಆಗ್ಬೋದು, ತಲೆ ಸುತ್ತಬಹುದು, ಅರೆಪ್ರಜ್ಞೆಗೆ ಹೋಗ್ಬೋದು, ಹಾಗೂ ಮೈ ಮೇಲೆ ಗುಳ್ಳೆಗಳಾಗ್ಬೋದು, ಹಾಗೂ ಪ್ರಜ್ಞೆ ತಪ್ಪಿ ಬೀಳ್ಬೋದು. ಸೊ ಇದನ್ನು ನಾನು ಕಂಡುಕೊಳ್ಬೋದು. ಮತ್ತು ನನ್ನ ಜೊತೆ ಇದ್ದವರು ಕೂಡ ಇದನ್ನು ನೋಡಿಕೊಂಡು ಕೂಡಲೇ ಅವರಿಗೆ ಅವರಿಗೆ ಆರೈಕೆ ಮಾಡಿದ್ರೆ ಖಂಡಿತವಾಗ್ಲೂ ಸಮಸ್ಯೆಯನ್ನು ನಾವು ಕೂಡಲೇ ಚಿಕಿತ್ಸೆಯ ಮೂಲಕ ಬಗೆಹರಿಸ್ಬೋದಾಗಿದೆ. ಮತ್ತೊಂದು ಅಂದರೆ ಮತ್ತು ಕಾರ್ಮಿಕರು ಸಹಜವಾಗಿ ನಾವು ಹೇಳಿದ ಹಾಗೆ ಇರುವುದಿಲ್ಲ. ಅವರ ಬದುಕು ಅನಿವಾರ್ಯತೆ ಅದು ದುಡಿಯಬೇಕಾಗ್ತದೆ. ಮತ್ತು ಮಕ್ಕಳು ಶಾಲೆಗೆ ಹೋಗ್ತಾರೆ, ಶಾಲೆಯ ಸಂದರ್ಭದಲ್ಲೂ ಕೂಡ ಆಟ ಪಾಠ ಅಂತ ಇರ್ತದೆ. ಸೊ ಈ ಬಗ್ಗೆ ಯಾರಿಗೆ ಏನಾದ್ರು ಮುನ್ನೆಚ್ಚರಿಕೆ ಕೊಡಲಿಕ್ಕೆ ಸಾಧ್ಯತೆ ಅಥವಾ ಯಾವ ರೀತಿ ಅದನ್ನು ತಮ್ಮ ಜೀವನ ಶೈಲಿಯನ್ನು ಬದಲಾಯಿಸ್ಕೊಳ್ಬೇಕಂತ? ಸಾಮಾನ್ಯವಾಗಿ ಈಗ ಎಲ್ಲಿ ದೊಡ್ಡ ದೊಡ್ಡ ಕಾರ್ಖಾನೆಗಳಲ್ಲಿ ಅತಿ ಹೆಚ್ಚು ಕಾರ್ಮಿಕರು ಕೆಲಸ ಮಾಡೋ ಸಂದರ್ಭದಲ್ಲಿ ಕಾರ್ಮಿಕ ಎಲ್ಲೆಲ್ಲಿ ಕೆಲಸ ಮಾಡ್ತಾರೆ ಮಾಲೀಕರು ಅವರಿಗೆ ಯಥೇಚ್ಛವಾದ ನೆರಳು, ಕುಡಿಯುವ ನೀರು, ಶುದ್ಧವಾದ ಕುಡಿಯುವ ನೀರು, ಪಾನಕಗಳು ಹಾಗೂ ಅವರಿಗೆ ಸೂಕ್ತ ವೈದ್ಯಕೀಯ ವ್ಯವಸ್ಥೆಯನ್ನು ಮಾಡಬೇಕಾಗತ್ತೆ. ನೆರಳನ್ನು ಹೆಚ್ಚು ವ್ಯವಸ್ಥೆಯನ್ನು ಮಾಡಬೇಕಾಗತ್ತೆ. ಕಾಲಕ್ಕೆ ತಕ್ಕಂತೆ ಅವರಿಗೆ ಹೆಚ್ಚು ಪಾನೀಯವನ್ನು ಕುಡಿಯೋದಕ್ಕೆ ಅಥವಾ ನೀರನ್ನು ಕುಡಿಯೋದಕ್ಕೆ ವ್ಯವಸ್ಥೆಯನ್ನು ಮಾಡಬೇಕಾಗುತ್ತೆ. ಆರೋಗ್ಯದಲ್ಲಿ ವ್ಯತ್ಯಯವಾದರೆ ಕೂಡಲೇ ಅವರಿಗೆ ಆರೈಕೆಗೆ ಅವರು ಅನುಕೂಲ ಮಾಡಬೇಕಾಗುತ್ತೆ. ಶಾಲೆಗಳಲ್ಲಿ ಈ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಾವು ಈಗಾಗಲೇ ಕ್ಷೇತ್ರ ಮಟ್ಟದಲ್ಲಿ ನಮ್ಮ ತಾಲೂಕು ಆರೋಗ್ಯಾಧಿಕಾರಿಗಳು ಹಾಗೂ ವೈದ್ಯಾಧಿಕಾರಿಗಳ ಮೂಲಕ ಶಿಕ್ಷಣ ಇಲಾಖೆಗೆ ನಾವು ಮಾಹಿತಿಯನ್ನು ಅಥವಾ ಶಾಲೆಗಳಿಗೆ ಮಾಹಿತಿ ನೀಡೋದಕ್ಕೆ ಈಗಾಗಲೇ ಕ್ರಮ ಕೈಗೊಂಡಿದ್ದೀವಿ. ಈ ಮಾಹಿತಿ ನೇರವಾಗಿ ಎಲ್ಲ ಮಕ್ಕಳಿಗೆ ಮತ್ತು ಪೋಷಕರಿಗೆ ತಲುಪಿದರೆ ಮುಂಜಾಗ್ರತಾ ಕ್ರಮ ಕೈಗೊಳ್ಳೋದ್ರಿಂದ ಆಗುವ ಆರೋಗ್ಯದಲ್ಲಿ ಏರುಪೇರಾಗುವ ಸಾಧ್ಯತೆಯನ್ನು ನಾವು ತಡೆಗಟ್ಟಬಹುದಾಗಿದೆ. ಓಕೆ, ವೈದ್ಯಾಧಿಕಾರಿ, ನೀವು ಜಿಲ್ಲೆಯ ಜನರಿಗೆ ಅಥವಾ ಕರಾವಳಿಯ ಜನರಿಗೆ ಒಂದಿಷ್ಟು ಮಾಹಿತಿಯನ್ನು ಒದಗಿಸಿದರೆ ನಿಮಗೆ ಧನ್ಯವಾದ ಅನಿಪಿಸ್ತೇನೆ. ಧನ್ಯವಾದಗಳು. ಸೊ ಇದು ಬಿಸಿ ಗಾಳಿ ಆವರಿಸುವುದರಿಂದ ಆಗುವ ಸಮಸ್ಯೆಗಳು, ಅದನ್ನು ನಿವಾರಿಸುವ ದಿಶೆಯಲ್ಲಿ ನಾವು ಒಂದಿಷ್ಟು ಮಾಹಿತಿಯನ್ನು ನಮ್ಮ ವೀಕ್ಷಕರಿಗೆ ಈ ಮೂಲಕ ವಿತರಿಸುವ ಪ್ರಯತ್ನ ಮಾಡ್ತೇವೆ. ಇದು ಇವತ್ತಿನ ವಿಶೇಷ. ನಿರಂತರವಾಗಿ ನೋಡ್ತಾ ಇರಿ ಸನ್ಮಾರ್ಗ ನ್ಯೂಸ್, ಸುದ್ದಿಗಳ ಸಂತೆಯಲ್ಲಿ ಸತ್ಯದ ಮೊಂಬತ್ತಿ.